ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೂರ್ಯಕುಮಾರ್ ಯಾದವ್ ದಿಢೀರ್ ನಿವೃತ್ತಿ, ಸಂಜು ಸ್ಯಾಮ್ಸನ್ಗೆ ಕ್ಯಾಪ್ಟನ್ಸಿ ಪಟ್ಟ. ಏನಿದು ಹೊಸ ಅಪ್ಡೇಟ್, ಏನಿದು ಹೊಸ ಲೆಕ್ಕಾಚಾರ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ರವಿವಾರ ಮಾರ್ಚ್ 8 ಗುಜರಾತ್ನ ಅಹಮದಾಬಾದ್ನ ಗ್ರೌಂಡ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡದ ಮಧ್ಯೆ ನಡೆಯಲಿರುವಂಥ T20 ವಿಶ್ವಕಪ್ನ ಫೈನಲ್ ಪಂದ್ಯವನ್ನು ಯಾರು ಗೆಲ್ತಾರೆ, ಅದರಲ್ಲೂ ಮುಖ್ಯವಾಗಿ ಭಾರತ ಈ ವಿಶ್ವಕಪ್ಪನ್ನು ಗೆದ್ದು ಸತತವಾಗಿ 2 ವಿಶ್ವಕಪ್ ಗೆದ್ದಂಥ ಹೆಗ್ಗಳಿಕೆ ಭಾರತದಾಗಬೇಕು. ಜೊತೆಗೆ ಭಾರತ ಮತ್ತು ನ್ಯೂಜಿಲೆಂಡ್ ತಂಡದ ಮಧ್ಯೆ ಆದಂಥ T20 ಪಂದ್ಯದಲ್ಲಿ ಸಾರ್ವಭೌಮತ್ವವನ್ನು ಸಾಧಿಸಿದಂಥ ನ್ಯೂಜಿಲೆಂಡ್ನ ಈ ಹಳೆಯ ಒಂದು ದಾಖಲೆಯನ್ನು ಮುರಿಯಬೇಕು. ಜೊತೆ ಫೈನಲ್ನಲ್ಲಿ ಯಾವಾಗ ನ್ಯೂಜಿಲೆಂಡ್ ಬಂದರೂ ಕೂಡ ಭಾರತ ಸೋಲ್ತಾ ಇತ್ತು, ಆ ಒಂದು ಅಪವಾದದಿಂದಲೂ ಕೂಡ ಹೊರಗೆ ಬರಬೇಕೆನ್ನುವಂಥ ಒಂದು ಲೆಕ್ಕಾಚಾರ ಕೋಟಿ ಅಭಿಮಾನಿಗಳು ಕೂಡ ಕಾಯುತ್ತಾ ಇದ್ದಾರೆ. ಇದರ ಮಧ್ಯೆ ಭಾರತ ನಾಳೆ ಪ್ರಶಸ್ತಿಯನ್ನು ಗೆಲ್ಲುವಂಥ ಹಾಟ್ ಫೇವರೇಟ್ ಆಗಿದೆ. ಅದಾದ ನಂತರ ಏನಾಗಬಹುದು ಎನ್ನುವಂಥ ಲೆಕ್ಕಾಚಾರ ಕೂಡ ಇದೀಗ ಕಂಡು ಬರ್ತಾ ಇದೆ. ಒಂದು ವೇಳೆ ಸೋತ್ರೆ 3-4 ಜನರ ತಲೆದಂಡ ಆಗುತ್ತೆ. ಅದರಲ್ಲಿ ಗಂಭೀರ್ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ವರುಣ್ ಚಕ್ರವರ್ತಿ, ಅಭಿಷೇಕ್ ಶರ್ಮಾ ಇವರೆಲ್ಲರೂ ಕೂಡ ತಂಡದಿಂದ ಹೊರಗೆ ಇರುವಂಥ ಸಾಧ್ಯತೆ ಕೂಡ ಇದೆ. ಇದರ ಮಧ್ಯೆ ನಾಳಿನ ಪಂದ್ಯ ಸೋಲಲಿ ಅಥವಾ ಗೆಲ್ಲಲಿ, ಆ ಎರಡೂ ಆದರೂ ಕೂಡ ಸೂರ್ಯಕುಮಾರ್ ಯಾದವ್ ಅವರು T20ಯಿಂದ ನಿವೃತ್ತಿ ಆಗ್ತಾರೆ ಎನ್ನುವಂಥ ಸುದ್ದಿ ಇದೀಗ ಕೇಳಿ ಬರ್ತಾ ಇದೆ. ಈ ಹಿಂದೆ ಅವರು ಒನ್ ಡೇ ಮತ್ತು ಟೆಸ್ಟ್ ಫಾರ್ಮೆಟ್ಟಿಂದ ದೂರ ಇದ್ದರು. ಯಾಕಂದರೆ ಒನ್ ಡೇ ಮತ್ತು ಟೆಸ್ಟ್ನಲ್ಲಿ ಪರ್ಫಾರ್ಮೆನ್ಸ್ ಇರಲಿಲ್ಲ, ಹಾಗಾಗಿ ಅವರು ತಂಡದಿಂದ ಹೊರಗೆ ಇರಬೇಕಾಗಿತ್ತು. ಆದರೆ T20 ಸ್ಪೆಷಲಿಸ್ಟ್ ಆಗಿರುವಂಥ ಸೂರ್ಯಕುಮಾರ್ ಯಾದವ್ ಅವರು ಕಳೆದ 2 ವರ್ಷದಿಂದ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿಲ್ಲ. ಹಾಗಾಗಿ ಅವರನ್ನು ಕೈ ಬಿಡುವಂಥ ಸಾಧ್ಯತೆ ಅಥವಾ ಆ ವಿಷಯವನ್ನು ತಿಳ್ಕೊಂಡಿರುವಂಥ ಸೂರ್ಯಕುಮಾರ್ ಯಾದವ್ ಅವರು ಸ್ವಯಂ ನಿವೃತ್ತಿ ಪಡೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಲೆಕ್ಕಾಚಾರ ಕೂಡ ಹೊಸದಾಗಿ ಕೇಳಿಬರ್ತಿದೆ. ಒಂದು ವೇಳೆ ಸೂರ್ಯಕುಮಾರ್ ಯಾದವ್ ಅವರು ಏನಾದರೂ ದಿಢೀರಾಗಿ ರಿಸೈನ್ ಮಾಡಿದರೆ ಅಥವಾ ತಂಡದಿಂದ ಹೊರಗಿದ್ದು ನಿವೃತ್ತಿಯನ್ನು ಪಡ್ಕೊಂಡ್ರೆ, ಅವರ ಜಾಗದಲ್ಲಿ ಈಗ ಹಾಟ್ ಫೇವರೇಟ್ ಆಗಿರುವಂಥ ಸಂಜು ಸ್ಯಾಮ್ಸನ್ ಅವರು ಬಂದು ಕೂರ್ತಾರೆ ಮತ್ತು ಅದಕ್ಕೆ ಬೇಕಾದಂಥ ಹಿನ್ನೆಲೆ ಮತ್ತು ಅದಕ್ಕೆ ಬೇಕಾದಂಥ ತಯಾರಿ ಕೂಡ ಈಗಾಗಲೇ ನಡೆದಿದೆ ಎನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಮೊದಲು ನಾನು ಸೂರ್ಯಕುಮಾರ್ ಯಾದವ್ ಅವರ ಈ T20 ಫಾರ್ಮೆಟ್ನ ಹಿಸ್ಟ್ರಿಯನ್ನು ಹೇಳ್ತೇನೆ. ಅದಾದ ನಂತರ ಅವರ ಜಾಗದಲ್ಲಿ ರಿಪ್ಲೇಸ್ ಆಗಬಹುದಾದಂಥ ಸಂಜು ಸ್ಯಾಮ್ಸನ್ ಅವರ ಬ್ಯಾಕ್ಗ್ರೌಂಡ್ ಮತ್ತು ಅವರ T20 ಫಾರ್ಮೆಟ್ನ ಹಿಸ್ಟ್ರಿ ಕೂಡ ಹೇಳ್ತೇನೆ. ಮೊದಲು ಸೂರ್ಯಕುಮಾರ್ ಯಾದವ್ ಅವರ ಒಂದು ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ, ಅವರು ಈ ವಿಶ್ವಕಪ್ನ 8 ಪಂದ್ಯದಲ್ಲಿ USA ವಿರುದ್ಧ ಬರೋಬ್ಬರಿ 84 ರನ್ನನ್ನು ಸಿಡಿಸಿ ಭಾರತದ ಗೆಲುವಿಗೆ ಕಾರಣರಾದರು. ಆದರೆ ಮಿಕ್ಕ 7 ಪಂದ್ಯದಲ್ಲಿ 40ರ ಆಸುಪಾಸು ಅವರಿಗೆ ಹೋಗ್ಲಿಕ್ಕಾಗಲಿಲ್ಲ. ಒಟ್ಟಾರೆ ಆಡಿದಂಥ 8 ಪಂದ್ಯದಲ್ಲಿ 8 ಮ್ಯಾಚ್ನಲ್ಲಿ ಕೇವಲ 247 ರನ್ನನ್ನು ಹೊಡೆದು 43.37 ಬ್ಯಾಟಿಂಗ್ ಸರಾಸರಿಯಲ್ಲಿ ರನ್ನನ್ನು ಗಳಿಸಿದ್ದಾರೆ. ಆದರೆ ಅವರ ಸ್ಟ್ರೈಕ್ ರೇಟ್ ತುಂಬ ಕಡಿಮೆ ಇದೆ. ಇನ್ನು ಕಳೆದ ಒಂದು ವರ್ಷದಲ್ಲಿ ನೋಡೋದಾದರೆ, ಅಂದರೆ ಕಳೆದ ವರ್ಷ 21 ಮ್ಯಾಚ್ಗಳಿಂದ ಕೇವಲ 218 ರನ್ನನ್ನು ಮಾತ್ರ ಗಳಿಸಿದ್ರು. ಹಾಗಾಗಿ ಅವರ ಒಂದು ತಂಡದಿಂದ ಹೊರಗೆ ಹೋಗ್ತಾರೆ ಅಥವಾ ನಮ್ಮ ಭಾರತ ತಂಡಕ್ಕೆ ಬೇರೆ ಕ್ಯಾಪ್ಟನ್ಸಿ ಬರ್ತಾರೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಈ ವರ್ಷ ಆಡಿದಂಥ 13 ಪಂದ್ಯದಲ್ಲಿ 48.40 ಸರಾಸರಿಯಲ್ಲಿ ಅವರು ಸರಿಸುಮಾರು 484 ರನ್ನನ್ನು ಹೊಡೆದು ಸ್ವಲ್ಪ ಫಾರ್ಮಿಗೆ ಬಂದು ಈ ವಿಶ್ವಕಪ್ನ ಒಂದು ಕ್ಯಾಪ್ಟನ್ಸಿ ಅಥವಾ ಈ ಭಾರತ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಅವರಿಗೆ ಮತ್ತೊಂದು ದೊಡ್ಡದಂಥ ಒಂದು ಸಂಕಟ ಅಂದರೆ, ಈಗಾಗಲೇ T20 ವರ್ಲ್ಡ್ ಕಪ್ನಲ್ಲಿ 20, 22, 25 ವರ್ಷದ ಆಟಗಾರರು ಇರೋದರಿಂದ ಸೂರ್ಯಕುಮಾರ್ ಯಾದವ್ ಅವರು ಇದೀಗ ಬರೋಬ್ಬರಿ 35 ವರ್ಷ ಕೂಡ ಆಗಿದೆ. ಹಾಗಾಗಿ ಅವರು ಇದೀಗ ಟೆಸ್ಟ್ ಪಂದ್ಯದಲ್ಲೂ ಇಲ್ಲ, ಫಾರ್ಮೆಟ್ನಲ್ಲೂ ಇಲ್ಲ, ಒನ್ ಡೇ ಫಾರ್ಮೆಟ್ನಲ್ಲೂ ಇಲ್ಲ. ಹಾಗಾಗಿ 35 ವರ್ಷದ ಸೂರ್ಯಕುಮಾರ್ ಯಾದವ್ ಅವರು ನಾಳೆ ಸಂಜೆ ವೇಳೆಗೆ ರಿಟೈರ್ಡ್ ಆಗುವಂಥ ಅಥವಾ ನಾಳೆ ಪ್ರಶಸ್ತಿ ಗೆದ್ದ ನಂತರ ಆ ಒಂದು ಸಂಭ್ರಮಾಚರಣೆ ಮುಗಿದ ನಂತರ ನಾಡಿದ್ದು ಅಥವಾ ಕೆಲವು ದಿನಗಳ ಅಂತರದಲ್ಲಿ ಅವರು ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಎಂದು ಕೂಡ ತಿಳಿದು ಬರ್ತದೆ ಮತ್ತು ಚರ್ಚೆ ಕೂಡ ಆಗ್ತದೆ. ಇನ್ನು ಅವರು ಆಡಿದಂಥ T20 ಫಾರ್ಮೆಟ್ನಲ್ಲಿ ಅವರು ಎಷ್ಟು ಮ್ಯಾಚನ್ನು ಆಡಿದರು, ಎಷ್ಟು ರನ್ನನ್ನು ಹೊಡೆದ್ರು ಎನ್ನುವುದನ್ನು ನೋಡ್ತಾ ಇದ್ದರೆ, ಅವರು ಇಲ್ಲೇ ತನಕ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 110 ಪಂದ್ಯಗಳನ್ನ ಆಡಿದ್ದು 3243 ರನ್ನನ್ನು ಗಳಿಸಿದ್ದಾರೆ. ಅದರ ಅವರೇಜನ್ನು ನೋಡ್ತಾ ಇದ್ದರೆ, ಬ್ಯಾಟಿಂಗ್ ಅವರೇಜನ್ನು ನೋಡ್ತಾ ಇದ್ದರೆ 37.27 ಸರಾಸರಿಯಲ್ಲಿ ಅವರು 3247 ರನ್ ಹೊಡೆದಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಸ್ಕೋರನ್ನು ನೋಡ್ತಾ ಹೋದರೆ 117 ಅವರ ವೃತ್ತಿ ಜೀವನದ ಹೈಯೆಸ್ಟ್ ಸ್ಕೋರ್ ಆಗಿದೆ. ಇದು 35 ವರ್ಷದ ಸೂರ್ಯಕುಮಾರ್ ಯಾದವ್ ಅವರ ಒಂದು T20 ಫಾರ್ಮೆಟ್ನ ಹಿಸ್ಟ್ರಿ. ಅದರಲ್ಲೂ ವರ್ಲ್ಡ್ ಕಪ್ನಲ್ಲಿ ಬಂದಾಗ ಸ್ವಲ್ಪ ಕಡಿಮೆನೇ ಇದೆ ಅಂತ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸನ್ ಅವರ ಬಗ್ಗೆ, ಸೂರ್ಯಕುಮಾರ್ ಯಾದವ್ ಅವರನ್ನು ನೀವೇನಾದರೂ ರಿಪ್ಲೇಸ್ ಮಾಡಬೇಕಂದ್ರೆ ಅಲ್ಲಿ ಅಕ್ಷರ್ ಪಟೇಲ್ ಅವರು ಈಗಾಗಲೇ ವೈಸ್ ಕ್ಯಾಪ್ಟನ್ ಇದ್ದಾರೆ.
ಅವರನ್ನು ರಿಪ್ಲೇಸ್ ಮಾಡ್ಬೋದಾ ಅಥವಾ ಬೂಮ್ರಾ ಅವರನ್ನು ರಿಪ್ಲೇಸ್ ಮಾಡ್ಬೋದಾ, ಎಲ್ಲವೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟರು ಕೂಡ ಅಕ್ಷರ್ ಪಟೇಲ್ ಅವರ ಒಂದು ಬಾಲಿಂಗ್ ಪರ್ಫಾರ್ಮೆನ್ಸನ್ನು ನೋಡಿದಾಗ ಅವರು 1 ಮ್ಯಾಚ್ ಚೆನ್ನಾಗಿ ಆಡ್ತಾರೆ, 4 ಮ್ಯಾಚ್ ಚೆನ್ನಾಗಿ ಆಡಲ್ಲ. ಹಾಗಾಗಿ ಅವರನ್ನು ವೈಸ್ ಕ್ಯಾಪ್ಟನಲ್ಲಿ ಮಾತ್ರ ಇಟ್ಟಿದ್ದಾರೆ ಮತ್ತು ಕಳೆದ ಈ ಲೀಗ್ ಪಂದ್ಯದಲ್ಲೂ ಕೂಡ ಅವರು ಟೀಮ್ನಿಂದ ಹೊರಗೆ ಇರಬೇಕಂತ ಒಂದು ಪರಿಸ್ಥಿತಿ ಬಂತು ಅಂತ. ಹಾಗಾಗಿ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟವನ್ನು ಕೊಡಲಿಕ್ಕೆ ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಒಪ್ಪಲಿಕ್ಕಿಲ್ಲ. ಇನ್ನು ಸಂಜು ಸ್ಯಾಮ್ಸನ್ ಅವರ ವಿಷಯಕ್ಕೆ ಬಂದಾಗ ಅವರಿಗೆ ಪ್ಲಸ್ ಆಗಿದ್ದು ಅವರಿಗೀಗ 31 ವರ್ಷ. ಜೊತೆಗೆ ಅವರು ಲೈಮ್ ಲೈಟ್ಗೆ ಹಾಟ್ ಫೇವರೇಟ್ ಆಗಿದ್ದು ವೆಸ್ಟ್ ಇಂಡೀಸ್ ವಿರುದ್ಧ 58 ಎಸೆತದಲ್ಲಿ ಔಟ್ ಆಗದೆ 97 ರನ್ನನ್ನು ಬಾರಿಸಿ ಈ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಗೆದ್ದು ಸೆಮಿಫೈನಲ್ಗೆ ಕರ್ಕೊಂಡು ಹೋಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದು ಅವರಿಗೆ ಒಂದು ಬೂಸ್ಟಪ್ಪನ್ನು ಕೊಡ್ತು. ಅದಾದ ನಂತರ ಇಂಗ್ಲೆಂಡ್ ವಿರುದ್ಧ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಪಂದ್ಯದಲ್ಲಿ ಇನ್ನೇನು 250 ಹೊಡಿಲೇಬೇಕೆನ್ನುವಂಥ ಟಾರ್ಗೆಟನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದಂಥ ಸಂಜು ಸ್ಯಾಮ್ಸನ್ ಅವರು ಕೇವಲ 42 ಎಸೆತದಲ್ಲಿ 89 ರನ್ನನ್ನು ಚಚ್ಚಿ ಇಂಗ್ಲೆಂಡ್ ವಿರುದ್ಧ ಗೆಲುವಿಗೆ ಪ್ರಮುಖವಾದಂಥ ಕಾರಣರಾದರು ಮತ್ತು ಸತತ 2ನೇ ಬಾರಿಗೆ ಅಂದರೆ ಕ್ವಾರ್ಟರ್ ಫೈನಲ್ ಪಂದ್ಯ ಮತ್ತು ಸೆಮಿಫೈನಲ್ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳುವ ಮುಖಾಂತರ ನಾನು ಟೀಮ್ ಇಂಡಿಯಾವನ್ನು ಈ ಸಲ ಗೆದ್ದೇ ಗೆಲ್ಲಿಸ್ತೇನೆ ಎನ್ನುವಂಥ ಒಂದು ಹಠ ತೊಟ್ಟಂಗಿದೆ ಸಂಜು ಸ್ಯಾಮ್ಸನ್ ಅವರು. ಇನ್ನು ಸಂಜು ಸ್ಯಾಮ್ಸನ್ ಅವರ ಈ T20 ಫಾರ್ಮೆಟ್ನ ಒಂದು ನೋಡ್ತಾ ಹೋದರೆ ಅವರು 8 ವರ್ಷಗಳಿಂದ ರಾಜಸ್ಥಾನ ಪರ ಆಡ್ತಾಯಿದ್ರು. ಜೊತೆಗೆ 8 ವರ್ಷದಿಂದ ಅವರು ಸರಿಸುಮಾರು 400, 500, 400, 500 ರನ್ನನ್ನು ಪ್ರತಿ ವರ್ಷ IPL ತಂಡದಲ್ಲೂ ಕೂಡ ಅಂದರೆ ರಾಜಸ್ಥಾನ ಪರ ಅವರು ಹೈಯೆಸ್ಟ್ ರನ್ ಗೆಟರ್ ಆಗಿ ಆಟವನ್ನು ಆಡ್ತಾಯಿದ್ರು. ಆದರೆ ನಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಂತ ಬಂದಾಗ ಅವರು 61 ಮ್ಯಾಚನ್ನು ಆಡಿದ್ದಾರೆ. ಅಂದರೆ ಅಂತಾರಾಷ್ಟ್ರೀಯ T20 ಪಂದ್ಯ ಅಂತ ಬಂದಾಗ ಅವರು 61 ಮ್ಯಾಚನ್ನು ಆಡಿದ್ದಾರೆ. ಅವರು ಬಾರಿಸಿದ್ದು ಕೇವಲ 1310 ರನ್ ಮಾತ್ರ. ಅಂದರೆ ಸರಿಸುಮಾರು 27-28ರ ಬ್ಯಾಟಿಂಗ್ ಸರಾಸರಿಯಲ್ಲಿ ಅವರು ಬ್ಯಾಟಿಂಗ್ನ ಮಾಡಿದ್ದಾರೆ ಮತ್ತು ಅವರು 3 ಸೆಂಚುರಿ ಸಿಡಿಸಿದ್ದಾರೆ. ಜೊತೆಗೆ 5 ಅರ್ಧ ಶತಕ ಕೂಡ ಸಿಡಿಸಿದ್ದಾರೆ. ಆದರೆ T20 ಫಾರ್ಮೆಟ್ ಅಂತ ಬಂದ ಕೂಡಲೇ ಒಂದು 30-35 ಆ್ಯಾವ್ರೇಜ್ ಇದ್ದರೆ ಅದನ್ನು ಒಂದು ಬೆಸ್ಟ್ ಆ್ಯಾವ್ರೇಜ್ ಅಂತ ಹೇಳ್ತಾರೆ. ಆದರೆ 27-28 ಆ್ಯಾವ್ರೇಜನ್ನು ಅದನ್ನು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಆಗಿ ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಆದರೆ T20 ಫಾರ್ಮೆಟನ್ನು IPLಗೆ ಬಂದಾಗ ಅವರು ಸಿಕ್ಕಾಪಟ್ಟೆ ರನ್ನನ್ನು ಹೊಡೆದಿದ್ದಾರೆ. ಅಂದರೆ ನಿಮಗೆ ಅದನ್ನು 2018ರಿಂದ ಇಲ್ಲೇ ತನಕ 8 ಸೀಸನನ್ನು ರಾಜಸ್ಥಾನ ಪರ ಆಡಿದರು. ಅವರು ಆಡಿದಂಥ 117 ಮ್ಯಾಚ್ನಲ್ಲಿ 4704 ರನ್ನನ್ನು ಚಚ್ಚಿ ನಾನೊಬ್ಬ T20 ಫಾರ್ಮೆಟ್ನ ಸ್ಪೆಷಲಿಸ್ಟ್ ಎನ್ನುವಂಥ ಒಂದು ಪಟ್ಟವನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ರಾಜಸ್ಥಾನ ರಾಯಲ್ಸ್ ಪರ ಅವರು ಕ್ಯಾಪ್ಟನಿಗೂ ಕೂಡ ಆಡಿದರು. ಕ್ಯಾಪ್ಟನ್ನಾಗಿ ಸೆಂಚುರಿ ಬಾರಿಸಿದಂಥ ಒಂದು ಕೀರ್ತಿ ಕೂಡ ಇದೆ. ಆದರೆ ರಾಜಸ್ಥಾನ ಮತ್ತು ಚೆನ್ನೈ ನಡುವೆ ಆದಂಥ ಒಂದು ಟ್ರೇಡಿಂಗ್ ಒಪ್ಪಂದದಲ್ಲಿ ಇದೀಗ CSK ತಂಡವನ್ನು ಸೇರಿದ್ದಾರೆ ಮತ್ತು ಇದೀಗ CSK ತಂಡದ ನಾಯಕನಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಸಂಜು ಸ್ಯಾಮ್ಸನ್ ಅವರಿಗೆ ಒಲಿದು ಬರುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಈಗಾಗಲೇ ಋತುರಾಜ್ ಗಾಯಕ್ವಾಡ್ ಮತ್ತು ಧೋನಿಯ ಆಟದಿಂದ ಸ್ವಲ್ಪ ಚೆನ್ನೈಗೆ ಹೀನಾಯವಾಗಿ ಸ್ವಲ್ಪ ಸೋಲು ಆಗಿತ್ತು. ಆದರೆ ಇದೀಗ ಸಂಜು ಸ್ಯಾಮ್ಸನ್ ಬಂದ ಕಾರಣಕ್ಕಾಗಿ ಅವರಿಗೆ ಅನುಭವ ಇರುವಂಥ ಕಾರಣಕ್ಕಾಗಿ ಇದೀಗ ಸಂಜು ಸ್ಯಾಮ್ಸನ್ ಅವರು CSK ತಂಡದ ನಾಯಕನಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಒಂದು ವೇಳೆ CSK ಕ್ಯಾಪ್ಟನ್ಸಿ ಸಿಕ್ಕು ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಒಂದು ಒಳ್ಳೆ ಸೆಮಿಫೈನಲ್ ಅಥವಾ ಫೈನಲ್ಗೆ ತಂಡವನ್ನು ತೆಗೆದುಕೊಂಡು ಹೋಗುವ ಅಲ್ಲಿ ಸಫಲರಾದರೆ ಆಗ ಸಂಜು ಸ್ಯಾಮ್ಸನ್ ಕೂಡ ಭಾರತದ ತಂಡದ ನಾಯಕನಾಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಅದರಲ್ಲೂ ಮುಖ್ಯವಾಗಿ ನಾಳೆ ಏನಾದರೂ ಸಂಜು ಸ್ಯಾಮ್ಸನ್ ಅವರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ವಿಶ್ವಕಪ್ಪನ್ನು ಗೆದ್ದು ಕೊಟ್ಟರೆ ಆಗ ಸೂರ್ಯಕುಮಾರ್ ಅವರ ರಿಪ್ಲೇಸ್ಮೆಂಟ್ ಸಂಜು ಸ್ಯಾಮ್ಸನ್ ಎನ್ನುವುದರಲ್ಲಿ ಯಾವುದೇ ಕುತೂಹಲ ಬೇಡ, ಯಾವುದೇ ಸಂಶಯ ಬೇಡ. ಸಂಜು ಸ್ಯಾಮ್ಸನ್ ಅವರು ಆಡ್ತಾ ಇರುವಂಥ ರೀತಿ, ಸಂಜು ಸ್ಯಾಮ್ಸನ್ ಅವರು ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಂಥ ರೀತಿ ನೋಡಿದ್ರೆ ಎಲ್ಲೋ ಒಂದು ಕಡೆ ತನಗೆ ಈ ಹಿಂದೆ ಆದಂಥ ಒಂದು ಏರಿಳಿತ, ಅವಮಾನ, ಅಪಮಾನ ಮತ್ತು ತಂದೆ ತಾಯಿಯವರಿಗೆ ಆದಂಥ ಒಂದು ನೋವು ಎಲ್ಲವೂ ಕೂಡ ಸ್ವಲ್ಪ ಜಾಸ್ತಿಯೇ ಕಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಅವರು ಸದೃಢವಾಗಿ ಮನಸ್ಸನ್ನು ಸ್ಟ್ರಿಕ್ಟ್ ಮೂಡಲ್ಲಿ ಇಟ್ಕೊಂಡು ಬಂದು 6 ಹೊಡೆದ್ರೂ ಕೂಡ ನೆಕ್ಸ್ಟ್ ಬಾಲಲ್ಲಿ ಸಿಂಗಲ್ ತೆಗೆದುಕೊಂಡು ಸ್ಟ್ರೈಕ್ ರೊಟೇಟ್ ಮಾಡಿ ಕೂಲ್ ಆಗ್ತಾರೆ. ಅದಾದ ನಂತರ ಮತ್ತು 6 ಹೊಡಿತಾರೆ, 4 ಹೊಡಿತಾರೆ, ಮತ್ತು ಸಿಂಗಲ್ ತೆಗೆದುಕೊಂಡು ನಾನ್ ಸ್ಟ್ರೈಕಿಗೆ ಬಂದು ಕೂಲ್ ಆಗ್ತಾರೆ ಮತ್ತು ತಂಡಕ್ಕೆ ಏನು ಬೇಕಲ್ಲ ಅದನ್ನು ಕೊಡಲಿಕ್ಕೆ ಸಂಪೂರ್ಣವಾಗಿ ಇದೀಗ ಪರಿಪೂರ್ಣ ಪಕ್ವತೆಯಿಂದ ಸರೆಂಡರ್ ಆಗಿ ಭಾರತವನ್ನು ಗೆಲ್ಲಿಸುವಂಥ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದರ ಮಧ್ಯೆ ಇದೀಗ ಸೂರ್ಯಕುಮಾರ್ ಯಾದವ್ ಅವರು ಏನಾದರೂ ವರ್ಲ್ಡ್ ಕಪ್ಪನ್ನು ಗೆದ್ದಿಸಿ ಕೊಟ್ಟರೆ ಆಗ ಅವರ ನಿವೃತ್ತಿಯ ಮಾತು ಸ್ವಲ್ಪ ದೂರ ಆದರೂ ಕೂಡ ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಒಂದು ವೇಳೆ ನಾಳೆ ವಿಶ್ವಕಪ್ಪನ್ನು ಸೋತರೆ 4-5 ಜನರ ತಲೆದಂಡ ಆಗ್ಬೋದು. ಅಂದರೆ ಅವರನ್ನು ತಂಡದಿಂದ ಹೊರಗೆ ಇಡುವಂಥ ಒಂದು ಪರಿಸ್ಥಿತಿ ಕೂಡ ಬರಬಹುದು. ಅದರಲ್ಲಿ ಮುಖ್ಯವಾಗಿ ಗಂಭೀರ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರನ್ನು ತಂಡದಿಂದ ಕೈ ಬಿಡುವಂಥ ಮತ್ತು ಅವರ ಒಂದು ಹುದ್ದೆಯಿಂದ ಕೈ ಬಿಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹಾಗೇನಾದರೂ ಆದರೆ ಆ ಜಾಗಕ್ಕೆ ಸಂಜು ಸ್ಯಾಮ್ಸನ್ ಎನ್ನುವಂಥ ಒಬ್ಬ ಹಾಟ್ ಫೇವರೇಟ್ ಅಥವಾ ಸ್ಟ್ರಗಲ್ ಮ್ಯಾನ್
ಅಥವಾ ಸ್ಟ್ರಗಲ್ ಮಾಡ್ತಿದ್ದಂಥ ಸಕ್ಸಸ್ಫುಲ್ ಮ್ಯಾನ್ ಇದೀಗ ತಂಡದ ನಾಯಕನಾಗಬಹುದು ಎನ್ನುವಂಥ ಬಿಸಿ ಬಿಸಿ ಚರ್ಚೆ ಕೂಡ ಆಗ್ತಾ ಇದೆ. ಇವೆಲ್ಲವೂ ಕೂಡ ನಾಳಿನ ಪಂದ್ಯದ ಮೇಲೆ ಇಫೆಕ್ಟ್ ಆಗಿಲ್ಲ ಅಂದರೂ ಕೂಡ ಮುಂದಿನ ದಿನಗಳಲ್ಲಿ ಇಂಥ ಒಂದು ಸಾಧ್ಯತೆ ಕಂಡು ಬರಬಹುದು. ಆದರೆ ಈಗ ಸದ್ಯದ ಮಟ್ಟಿಗೆ ನಾಳಿನ ಪಂದ್ಯ ಭಾರತ ಗೆಲ್ಲಬೇಕು. ಪ್ರತಿಯೊಬ್ಬರು ಕೂಡ ಪರ್ಫಾರ್ಮೆನ್ಸ್ ಮಾಡಿ ಭಾರತ ಸತತ 2ನೇ ಬಾರಿ ವಿಶ್ವಕಪ್ ಗೆಲ್ಲಿ ಅನ್ನೋದು ಕೂಡ ನಮ್ಮೆಲ್ಲರ ಹಾರೈಕೆಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.